ಏನು ಬಿಲ್ಲು ಗೊತ್ತಿಲ್ಲ. ಅಂತೆ ಕಂತೆಗಳಿಗೆ ಆ ಬಿಲ್ ಬರೋಕ್ಕೆ ಮುಂಚೆನೇ ಉತ್ತರ ಹೇಳಕ್ಕೆ ಸರಿಯಾಗಲ್ಲ. ಯಾವುದೇ ಬಿಲ್ಲು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ಯಾಕೆ ಸಂವಿಧಾನ ರೈಟ್ ಟು ಲಿವ್, ರೈಟ್ ಟು ಎಕ್ಸ್ಪ್ರೆಸ್, ಈಕ್ವಾಲಿಟಿ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ಕಾಯ್ದೆ ತಂದರೆ ಆ ಕಾಯ್ದೆ ಕಾನೂನಿನ ಮುಂದೆ, ನ್ಯಾಯಾಲಯದಲ್ಲಿ ಮುಂದೆ ನಿಲ್ಲಲ್ಲ. ಹಾಗಾಗಿ ನೋಡೋಣ. ಅದೇನು ಹೇಳೋಕ್ಕೆ ಮುಂಚೆನೇ ಹಂಗಂತೆ ಹಿಂಗಂತೆ ಅಂತ ಪ್ರತಿಕ್ರಿಯೆ ಕೂಡ ಸೂಕ್ತ ಆಗಲ್ಲ. ನೋಡೋಣ. ಈಗ ಇದು ಸಾರ್ವಜನಿಕ ಸ್ಥಳ, ನೀವು ರೆಕಾರ್ಡ್ ಮಾಡೋಕ್ಕೆ ನಿಂತಿದ್ದೀರಿ, ನಾನು ಮಾತಾಡೋಕ್ಕೆ ನಿಂತಿದ್ದೀನಿ. ಮಾತಾಡೋಕ್ಕೆ ಪರ್ಮಿಷನ್ ನಾನೇನು ತೊಗೊಂಡಿಲ್ಲ, ರೈಟು ಅದನ್ನು ಸಂವಿಧಾನವೇ ಕೊಟ್ಬಿಟ್ಟಿದೆ. ಹಾಗೆ ಸಾರ್ವಜನಿಕ ಚಳವಳಿಗಳಲ್ಲಿ ಆಟ ಆಡೋದಕ್ಕೆ, ಹಾಡು ಹೇಳೋದಕ್ಕೆ ಯಾರೂ ಅನುಮತಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಧಿಕೃತ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಅನುಮತಿ ತಗೋಬೇಕು. ಅದರ ಅನೌಪಚಾರಿಕ ಚಟುವಟಿಕೆ ನಡೆಸೋದಕ್ಕೆ, 4 ಜನ ಕೂತ್ಕೊಂಡು ಮಾತಾಡೋದಕ್ಕೆ, 4 ಜನ ಕೂತ್ಕೊಂಡು ಹಾಡು ಹೇಳೋದಕ್ಕೆ ಅದಕ್ಕೆ ಯಾವ ಕಾನೂನಿನ ಬಲ ಅಥವಾ ಅದಕ್ಕೇನು ಅವಶ್ಯಕತೆನೇ ಇಲ್ಲ. ಹಾಗಾಗಿ ಆ ಬಿಲ್ ಬರಲಿ. ಬಿಲ್ ಬಂದಮೇಲೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿಗೆ ಪೂರಕವಾಗಿದೆಯೋ ವಿರುದ್ಧವಾಗಿದೆಯೋ ಅದನ್ನು ನೋಡ್ಕೊಂಡು ಆಮೇಲೆ ಚರ್ಚೆ ಮಾಡ್ತೀವಿ. ಏನು ಬಿಲ್ಲು ಗೊತ್ತಿಲ್ಲ. ಅಂತೆ ಕಂತೆಗಳಿಗೆ ಆ ಬಿಲ್ ಬರೋಕ್ಕೆ ಮುಂಚೆನೇ ಉತ್ತರ ಹೇಳಕ್ಕೆ ಸರಿಯಾಗಲ್ಲ. ಯಾವುದೇ ಬಿಲ್ಲು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ಯಾಕೆ ಸಂವಿಧಾನ ರೈಟ್ ಟು ಲಿವ್, ರೈಟ್ ಟು ಎಕ್ಸ್ಪ್ರೆಸ್, ಈಕ್ವಾಲಿಟಿ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ಕಾಯ್ದೆ ತಂದರೆ ಆ ಕಾಯ್ದೆ ಕಾನೂನಿನ ಮುಂದೆ, ನ್ಯಾಯಾಲಯದಲ್ಲಿ ಮುಂದೆ ನಿಲ್ಲಲ್ಲ. ಹಾಗಾಗಿ ನೋಡೋಣ. ಅದೇನು ಹೇಳೋಕ್ಕೆ ಮುಂಚೆನೇ ಹಂಗಂತೆ ಹಿಂಗಂತೆ ಅಂತ ಪ್ರತಿಕ್ರಿಯೆ ಕೂಡ ಸೂಕ್ತ ಆಗಲ್ಲ. ನೋಡೋಣ. ಈಗ ಇದು ಸಾರ್ವಜನಿಕ ಸ್ಥಳ, ನೀವು ರೆಕಾರ್ಡ್ ಮಾಡೋಕ್ಕೆ ನಿಂತಿದ್ದೀರಿ, ನಾನು ಮಾತಾಡೋಕ್ಕೆ ನಿಂತಿದ್ದೀನಿ. ಮಾತಾಡೋಕ್ಕೆ ಪರ್ಮಿಷನ್ ನಾನೇನು ತೊಗೊಂಡಿಲ್ಲ, ರೈಟು ಅದನ್ನು ಸಂವಿಧಾನವೇ ಕೊಟ್ಬಿಟ್ಟಿದೆ. ಹಾಗೆ ಸಾರ್ವಜನಿಕ ಚಳವಳಿಗಳಲ್ಲಿ ಆಟ ಆಡೋದಕ್ಕೆ, ಹಾಡು ಹೇಳೋದಕ್ಕೆ ಯಾರೂ ಅನುಮತಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಧಿಕೃತ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಅನುಮತಿ ತಗೋಬೇಕು. ಅದರ ಅನೌಪಚಾರಿಕ ಚಟುವಟಿಕೆ ನಡೆಸೋದಕ್ಕೆ, 4 ಜನ ಕೂತ್ಕೊಂಡು ಮಾತಾಡೋದಕ್ಕೆ, 4 ಜನ ಕೂತ್ಕೊಂಡು ಹಾಡು ಹೇಳೋದಕ್ಕೆ ಅದಕ್ಕೆ ಯಾವ ಕಾನೂನಿನ ಬಲ ಅಥವಾ ಅದಕ್ಕೇನು ಅವಶ್ಯಕತೆನೇ ಇಲ್ಲ. ಹಾಗಾಗಿ ಆ ಬಿಲ್ ಬರಲಿ. ಬಿಲ್ ಬಂದಮೇಲೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿಗೆ ಪೂರಕವಾಗಿದೆಯೋ ವಿರುದ್ಧವಾಗಿದೆಯೋ ಅದನ್ನು ನೋಡ್ಕೊಂಡು ಆಮೇಲೆ ಚರ್ಚೆ ಮಾಡ್ತೀವಿ.